ಹೇ ಗೈಸ್, ಗುಡ್ ಮಾರ್ನಿಂಗ್. ಅಭ್ಯಾಸ ಅನ್ನೋದು ಹೇಗಿರುತ್ತೆ ಅಂದರೆ, ನಿಮಗೆ ಕೆಲಸ ಇರಲಿ ಕೆಲಸ ಇಲ್ಲದೆ ಹೋಗಲಿ, ನಿಮಗೆ ಬೇಕಿರಲಿ ಬೇಡ ಅನ್ನಲಿ, ಅಭ್ಯಾಸನ ತಪ್ಸೋಕ್ಕಾಗೋದೇ ಇಲ್ಲ ಅನಿಸುತ್ತೆ. ಇತ್ತೀಚೆಗೆ 4-4:15 ಎದ್ದು ಅಭ್ಯಾಸ ಅಲ್ಲ, ಕೆಲಸ ಇರಲಿ ಇಲ್ಲದೆ ಹೋಗಲಿ ಅಥವಾ ಹೆವಿ ಕೆಲಸ ಇರಲಿ, ಬಟ್ ನಾನೇನೂ ಅಲಾರಾಮ್ ಕೊಡಲ್ಲ. ಕರೆಕ್ಟಾಗಿ 4ರಿಂದ 4:15 ಒಳಗೆ ಎಚ್ಚರ ಆಗಿಬಿಡುತ್ತೆ. ಸೊ ಎಚ್ಚರ ಆದಮೇಲೆ ನಾನು ಮತ್ತೆ ಮಲಗೋಕ್ಕೆ ಹೋಗಲ್ಲ. ಸಮ್ಟೈಮ್ಸ್ ಅಪರೂಪಕ್ಕೆ ಮಲ್ಕೊಂಡು ಬಿಡ್ತೀನಿ ವಾಪಸ್ಸು, ಇಲ್ಲ ಅಂದರೆ ನಾನು ಮಲಗಲ್ಲ. ಅದರಲ್ಲೂ ಇವತ್ತು ಫೆಬ್ರವರಿ 3ನೇ ತಾರೀಕು, ಸೊ ನಾನು ಮಲಗೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಬೇಗ ಏನೋ ಎದ್ದೆ ಅಲ್ಲ, ಯಾಕೆ ಏನು ಎತ್ತ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆ ವಿಚಾರಿಸೋದೆಲ್ಲ ಮರ್ತೋಯ್ತು ಅಲ್ಲ, ಸೊ ಮರ್ತೋಗಿಲ್ಲ, ಏನೋ ವಿಷಯ ಹೇಳಕ್ಕೆ ಬಂದೆ ಟೈಮಿಂಗ್ಸ್ದು, ಸೊ ಇದು ಸ್ಕಿಪ್ ಆಯಿತು ಅಲ್ವಾ. ಸೊ ಬನ್ನಿ, ಈಗ ನಾನು ಹೇಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋಣ. ಗೈಸ್, ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಹೋಪ್ ಸೊ ನೀವು ಸಹ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಹೇಳಿದೆ, ಇವತ್ತು 3ನೇ ತಾರೀಕು, ಸೊ ಇವತ್ತು ಮಂಗಳವಾರ, ಹಾಗಾಗಿ ಬೇಗ ಎದ್ದೆ. ಮಂಗಳವಾರ ಯಾಕೆ ಶ್ವೇತಾ ಬೇಗ ಎದ್ರಿ? ಅದಕ್ಕೂ ರೀಸನ್ ಇದೆ, ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ಏನಪ್ಪ ಅಂದರೆ, ತುಂಬ ಕೆಲಸ ಮಾಡಬೇಕು ಆ್ಯಂಡ್ ನಾನು ಊರಿಗೆ ಹೋಗಬೇಕು ಅಂತ ಇದ್ದೀನಿ. ಪ್ಲ್ಯಾನ್ ಇದೆ, ಬಟ್ ಅದು ಹೇಗೆ ಹೋಗುತ್ತೆ, ಅದು ಯಾವ ರೀತಿ ಟ್ವಿಸ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇರೋದನ್ನ ಹೇಳ್ತಾ ಇದ್ದೀನಿ. ಊರಿಗೆ ಹೋಗೋ ಮನಸ್ಸು 99% ಇದೆ, ಬಟ್ 1% ನಾನು ದೇವ್ರಿಗೆ ಬಿಟ್ಟಿದ್ದೀನಿ. ದೇವರೇ, ನೀನು ಹೆಂಗೆ ದಾರಿ ತೋರಿಸ್ತೀಯ ಹಾಗೆ ಅಂತ. ಬಟ್ ಫಿಕ್ಸ್ ಆಗಿದ್ದೀನಿ, ಊರಿಗೆ ಹೋಗಲೇಬೇಕು ಅಂತ. ಯಾಕೆ ಗೊತ್ತಾ? ನಾಳೆ ಅಂದರೆ ಫೆಬ್ರವರಿ 4 ನಮ್ಮ ಅಪ್ಪಾಜಿ ಬರ್ಡೇ. ಸೊ ನನಗೆ ಹೋಗಬೇಕು, ಅಲ್ಲಿ ನಮ್ಮ ಅಪ್ಪಾಜಿನ ಮೀಟ್ ಮಾಡಬೇಕು, ಅವ್ರಿಗೆ ಸರ್ಪ್ರೈಸಾಗಿ ನಾನು ವಿಶ್ ಮಾಡಬೇಕು, ಹೋಗಿದ್ದವರಿಗೆ ಫೀಲ್ ಮಾಡಿಸ್ಬೇಕು ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶತಾಯಗತಾಯ ಇವತ್ತು ಹೋಗಲೇಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಮಂಗಳವಾರ ಅಲ್ಲ, ಹಾಗಾಗಿ ಪೂಜೆನೂ ಮಾಡಿಬಿಡೋಣ. ಆ್ಯಕ್ಚುಲಿ ನನ್ನ ಟೈಮ್ ಟೇಬಲಲ್ಲಿ ಮಂಗಳವಾರ ನಾನು ನಿಮಗೆ ಸ್ಕಿಪ್ ಮಾಡಿದ್ದೆ, ಆದರೂ ಸಹ ಮಂಗಳವಾರ ಪೂಜೆ ಮಾಡೋಣ ಅಂತ ಬಂದೆ. ಬೆಳಗ್ಗೆನೇ ಸ್ನಾನಗಿನ ಮಾಡಿಕೊಂಡು ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ನೋಡಿ, ರಾಯರ ಪ್ರಸಾದ. ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ. ನನಗೆ ಬಂದಿದೆ ರಾಯರ ಪ್ರಸಾದ, ಮನೆ ಬಾಗಿಲಿಗೆ ಬಂದಿದೆ. ಆದರೆ ಈ ರಾಯರ ಪ್ರಸಾದನ ಸ್ವೀಕರಿಸ್ಬೇಕೋ ಬೇಡವೋ ಅನ್ನೋದು ತಲೆ ತುಂಬ ಯೋಚನೆ. ನನಗದು ರಾಯರ ಪ್ರಸಾದ ಅನ್ನೋದು ಗೊತ್ತಿಲ್ಲ. ನಿನ್ನೆ ರಾತ್ರಿಯೇ ನಾನು ಆ ಪ್ರಸಾದನ ನೋಡಿದೆ, ಅದು ಹಾಲ್ನಲ್ಲಿತ್ತು, ನೋಡಿದೆ. ಅದನ್ನು ತಂದಿದ್ದು ಮತ್ತಾರೂ ಅಲ್ಲ, ಚಿಂಟೋರ್ ಪಪ್ಪ. ಬಟ್ ಏನು ಮಾಡೋದು, ಅದನ್ನು ನಾನು ತಗೊಳ್ಳೋ ಬೇಡವೋ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಅದ್ರ ಹಿಂದಿನ ಕತೆಗಳೆಲ್ಲ ನನಗೆ ಗೊತ್ತು. ಅದು ಹೇಗೆ ಬಂತು, ಎಲ್ಲಿ ಬಂತು, ಯಾಕೆ ನಮ್ಮ ಮನೆಗೆ ಬಂದಿದೆ, ಪ್ರತಿಯೊಂದು ನನಗೆ ಗೊತ್ತಿದೆ. ಹಾಗಾಗಿ ನನಗೆ ಯೋಚನೆ, ಈ ರಾಯರ ಪ್ರಸಾದ ಸ್ವೀಕಾರ ಮಾಡಲೋ ಬೇಡವೋ. ಐ ಮೀನ್, ಇಲ್ಲೇ ಯಾವತ್ತೂ ಯಾರೂ ನನಗೇನು ಪ್ರಸಾದ ತಿನ್ನು ಅಂತ ಹೇಳಲ್ಲ. ನಮ್ಮ ಮನೆಗೆ ಆಲ್ ತನಕ ಪ್ರಸಾದ ಬರುತ್ತೆ. ಸೊ ನನಗೆ ಪರ್ಸ್ನಲಿ ವಿಲ್ ನಾಟ್ ಗಿವ್, ಇದನ್ನು ತಗೋ, ನೀವು ತೊಗೊಂಡು ಅಲ್ಲಿಡು, ಎಲ್ಲರಿಗೂ ಕೊಡು ಅಂತ ಎಲ್ಲ ಏನು ಹೇಳಲ್ಲ. ಅವನೇನಾದರೂ ಅಲ್ಲಿ ಟೇಬಲ್ ಮೇಲೆ ಇಡ್ತಾನೆ. ಬಿಕಾಸ್ ನಿಮಗೆ ಗೊತ್ತು, ನಾನು ಇತ್ತೀಚೆಗೆ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರಾ, ಹೌದು ರೆಸ್ಪಾಂಡ್ ಮಾಡಬೇಕು, ಇಲ್ವಾ ಬೇಡ ನಾವು ಇಗ್ನೋರ್ ಮಾಡೋಣ ಅಂತ ಜೀವನ ಮಾಡ್ತಾ ಇದ್ದೀನಿ. ಹಾಗೆ ಇದ್ದೀನಿ. ಸೊ ಅವನೇನೇ ತಂದಿಟ್ಟು ನಾನೇನು ತೊಗೊಂಡು ಹೋಗೋದಿಲ್ಲ. ಕೈಗೆ ತಂದು ಕೊಡ್ತಾರಾ, ಅದು ನಮಗೆ. ಕೈಗೆ ತಂದು ಕೊಡಲ್ವಾ, ಅದು ನಮಗಲ್ಲ. ಸೊ ಹಂಗೆ ಅಂದ್ಕೊಂಡು ನಾನು ಇರೋಳು ಅಂಥದ್ರಲ್ಲಿ ಅದನ್ನು ನೋಡಿದ ತಕ್ಷಣವೂ ನಾನು ತಂದಿರೋದನ್ನೆಲ್ಲ ತಿನ್ನೋಕ್ಕೂ ಹೋಗಲ್ಲ, ತೊಗೊಳೋಕ್ಕೂ ಹೋಗಲ್ಲ. ಅದು ನಿಮಗೆ ತಗೊಳ್ಳಿ ತಿನ್ನಿ ಅಂದರೆ ನಾವು ತಿಂತೀವಿ ಅಷ್ಟೇ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದೇನು ಅಂತ ಕಣ್ಣು ದೃಷ್ಟಿ ಇಟ್ಟು ನೋಡೋಕ್ಕೂ ಹೋಗಲಿಲ್ಲ. ದೇವರಣೆಗಳು ಅದು ನನಗೆ ಪ್ರಸಾದ ಅನ್ನೋದು ಗೊತ್ತಿರಲಿಲ್ಲ. ಯಾಕೆ ಗೊತ್ತಾ, ಅವನಿಗೆ ಸ್ವೀಟ್ ತಿನ್ನೋ ಅಭ್ಯಾಸ ಇದೆ ಅಲ್ಲ, ತರ್ತಾ ಇರ್ತಾನೆ ಅದು ಇದು ಚಿಕ್ಕಿಗಳು ಅದು ಇದು ಅಂತ. ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾವುದೋ ಒಂದು ಸ್ವೀಟು ಕಾರಲ್ಲಿ ಇದ್ದದನ್ನು ಎತ್ತಾಕೊಬಂದು ಇಲ್ಲಿ ಇಟ್ಟಿದ್ದಾನೆ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ಇವತ್ತು ಬೆಳಗ್ಗೆನೇ ಗೈಸ್ ನನಗೆ ಗೊತ್ತಾಗಿದ್ದು ಅದು ರಾಯರ ಪ್ರಸಾದ ಅಂತ. ನೋಡಿ ಖುಷಿ ಆಯಿತು, ಕಣ್ಣೀರು ಸಹ ಬಂತು. ಏನು ಮಾಡಲಿ, ಪ್ರಯೋಜನ ಇಲ್ಲ. ಆದರೆ ಏನು ಮಾಡೋದು, ತಿನ್ನಬೇಕೋ ಬೇಡವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ತಿಂದರೆ ಯಾರಿಗೂ ಗೊತ್ತಾಗಲ್ಲ, ಪ್ರಸಾದ ಸ್ವೀಕಾರ ಮಾಡ್ಬೋದು, ಬಟ್ ನನ್ನ ಮನಸ್ಸಿಗೆ ಅದು ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ರಾಯರನ್ನ ಅಷ್ಟು ಪೂಜಿಸ್ತಾ ಇದ್ದೀನಿ, ಅಷ್ಟು ನೆನೆಸ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಸಹ ನಂಗೆ ಆ ಪ್ರಸಾದ ತಿನ್ನೋ ಮನಸ್ಸು ಆಗ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೊಂದು ದೊಡ್ಡ ಕತೆ ಇದೆ. ಬಟ್ ಅದೆಲ್ಲ ಈಗ ಬೇಡ ಅಂತ ಅನಿಸುತ್ತೆ. ಇಷ್ಟ ಆಯಿತು. ಸೊ ನಾನು ಊರಿಗೆ ಹೋಗಬೇಕು ಅಂತ ಇದ್ದೆ ಅಲ್ಲ, ಹೋಗಲೇಬೇಕು ಅಂತ ಕನ್ಫರ್ಮ್ ಮಾಡಿಕೊಂಡೆ, ಫಿಕ್ಸ್ ಆದೆ. ಬಟ್ ಎಲ್ಲೆಲ್ಲಿಂದ ಏನೇನೋ ಟ್ವಿಸ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ
ಟ್ವಿಸ್ಟ್ ಆಗೋಯ್ತು ಗೈಸ್. ಇವತ್ತು ಆ್ಯಕ್ಚುಲಿ ನಮ್ಮನೆ ಹಬ್ಬ ಇದೆ. ಇಲ್ಲಿ ಎಂಥ ಹಬ್ಬ ಅದು, ಉದ್ದಿನ ಬಾಯ್ಲ್ ಹಬ್ಬ ಅಂತ ಮಾಡ್ತಾರೆ. ಈ ಹಬ್ಬ ಇದೆ ಅಂತ ನನಗೆ 1 ವೀಕ್ ಬ್ಯಾಕೇ ನನಗೆ ಗೊತ್ತಾಗಿತ್ತು. ಬಟ್ ಇವ್ರು ಯಾರು ಏನು ಹೇಳಿಲ್ಲ ಹಬ್ಬ ಇದೆ ಅಂತ. ಬಟ್ ಆ ಸಾಮಾನು ತೊಗೋಬಾ ಈ ಸಾಮಾನು ತೊಗೋಬಾ ಅಂತ ಸ್ಯಾಟರ್ಡೇಯಿಂದಲೇ ನನ್ನ ಹತ್ರ ಆನಿಯನ್ನು ಟೊಮೆಟೊ ಎಲ್ಲ ತರಿಸ್ಕೊಂಡಿದ್ರು ಅಲ್ಲ. ಸೊ ಅದು ಆ್ಯಕ್ಚುಲಿ ಅವಾಗ ಅವರು ಸಣ್ಣ ಪ್ರಮಾಣದಲ್ಲಿ ಹಬ್ಬ ಮಾಡೋಣ ಅಂತ ಅವ್ರು ತರಿಸ್ಕೊಂಡಿದ್ದಾರೆ. ಬಟ್ ಇವತ್ತಿನ ದಿನ ಏನಾಗಿದೆ, ಅವ್ರ ಮಗ ಹೇಳಿದ್ದಾರೆ, ಐ ಮೀನ್ ಚಿಂಟು ಪಪ್ಪ ಏನೋ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ಅದು ಸಹ ನನಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ತೊಗೋಬಾ ತರಕಾರಿ ಎಲ್ಲ ಅಂದ್ಬಿಟ್ಟು ನನಗಿವತ್ತು ಹೇಳಿದ್ರು. ನಾನು ತೊಗೊಂಡು ಬಂದು ಕೊಟ್ಟೆ, ಅಷ್ಟೇ ನನಗೆ ಗೊತ್ತಿರೋದು. ಗೈಸ್, ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು. ಇವಾಗ ಹೋಗಿ ಚಿಂಟು ಕರ್ಕೊಬರೋಣ. ಟೈಮ್ ಬಂದು 4 ಗಂಟೆ. ಬನ್ನಿ. ಸೊ ಇವಾಗ ಹೋಗಿ ಚಿಂಟುನ ಕರ್ಕೊಂಬರೋಣ, ಬನ್ನಿ. ಊರಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀನಿ ಅಲ್ಲ. ಚಿಂಟುಗೆ ಸ್ನ್ಯಾಕ್ಸ್ ಬೇಕಲ್ಲ, ನನ್ನ ಆ್ಯಬ್ಸೆನ್ಸಲ್ಲಿ ಅವನೇ ತಿನ್ನಬೇಕಲ್ಲ. ಹಾಗಾಗಿ ಅವನನ್ನು ಕರ್ಕೊಂಡು ಬಂದಿದ್ದೀನಿ. ಮಗನೇ ನಿಂಗೆ ಏನೇನು ಬೇಕು ತಗೋ, ಬಿಸ್ಕೆಟ್ಸು ಅದು ಇದು ಅಂತ. ಅವನು ತಗೋತಾ ಇದ್ದಾನೆ. ಬಟ್ ಅವ್ನಿಗೆ ಇಷ್ಟ ಇಲ್ಲ, ಹೇಳ್ತಾನೆ ಇದ್ದಾನೆ ಅಮ್ಮ ಹೋಗಬೇಡ ಹೋಗಬೇಡ ಅಂತ. ನಾನು ಇಲ್ಲ ಪುಟ ಇಲ್ಲ ಪುಟ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆ ಬಂದೆ? ನಾನು ಬರ್ತಿದ್ದೆ ಮಾಡಿಸ್ಕೊಂಡು. ನೀನು ಹೋಮ್ವರ್ಕ್ ಇದ್ರೆ ಮಾಡ್ಕೋ. ಮಿಂಚು ಚೆನ್ನಾಗಿ ಕಾಣ್ತಾ ಇದೆ. ಕರೆಕ್ಟ್ ಸೈಜ್ ಇದೆ. ಟಿಲ್ ಈವ್ನಿಂಗ್ ಸಂಜೆ 6 ಗಂಟೆ ತನಕನೂ ಲೈಕ್ ಅದು ಫಿಕ್ಸ್ ನಾನು ಊರಿಗೆ ಹೋಗ್ತೀನಿ ಅಂತ. ಇವಾಗ ಕೋಳಿ ತೊಗೊಂಡು ಬರೋಕ್ಕೆ ಬಂದಿದ್ದೀನಿ. ಚಿಂಟು ಅವ್ರ ಪಪ್ಪನೇ ನನಗೆ ಹೇಳಿದ್ದು ಅಲ್ಲಿ ಕೋಳಿ ತೊಗೊಂಡು ಬಾ ಅಂತ. ಆ್ಯಕ್ಚುಲಿ ದೇವ್ರಿಗೆ ಕೊಟ್ಟಿರ್ತೀವಲ್ಲ ನಾಟಿ ಕೋಳಿ, ಅದು ಕ್ಲೀನಿಂಗಿಗೆ ಕೊಟ್ಟಿದ್ದೀನಿ. ಮತ್ತು ಕಬಾಬು 5 kg ಅಂತೆ. ಸೊ 5 kg ಕಬಾಬಿಗೆ ಕೋಳಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನೋಡಿ, ಈಗ ಎಲ್ಲ ತೊಗೊಂಡು ಹೊರಟೆ. ಇಷ್ಟು ಕೋಳಿನೇ ಇಷ್ಟು, ಇನ್ನು ಇದಿಷ್ಟೇ ಅಲ್ಲ, ಮಟನ್ ಸಹ ಇದೆ. ಅದನ್ನು ಹೇಳ್ತೀನಿ ಮುಂದೆ. ಸದ್ಯ ಇಷ್ಟು ಬರೀ ಮಟನ್ ಚಿಕನ್ ಅಷ್ಟೇ ಅಲ್ಲ ಗೈಸ್. ನೋಡಿ, ಊಟದ ಟೇಬಲ್ ಸಹ ಬಂದಿದೆ. ನಾನು ಈ ಊರಲ್ಲಿ 15 ವರ್ಷದಿಂದ ಇದ್ದೀನಿ. ಕೆಲವ್ರು ನನಗೂ ಊಟಕ್ಕೆ ಕರೀತಾರೆ, ಹಬ್ಬ ಇದೆ ಬನ್ನಿ ಶ್ವೇತಾ ಅಂತ. ನನಗೂ ಕರಿಬೇಕು ಅಂತ ಆಸೆ ಇರುತ್ತೆ. ಆದರೆ ನಮ್ಮ ಮನೆ ಹಬ್ಬ ಯಾವಾಗ ಮಾಡ್ತಾರೆ ಅನ್ನೋದೇ ನಂಗೆ ಗೊತ್ತಾಗಲ್ಲ. ನನಗೆ ಹೇಳಿ ಕೇಳಿನೂ ಮಾಡೋದಿಲ್ಲ. ಹಾಗೇನಾದರೂ ಹೇಳಿದ್ರೆ ಹೇಳ್ತಾರೆ ಆವಾಗ, ಕೋಳಿನ ಕೇಳಿ ಮಸಾಲ ಹರಿಯೋಕ್ಕಾಗತ್ತಾ ಅಂತ. ಮನೆ ಸೊಸೆಗೆ ಹಬ್ಬ ಇರೋದು ಗೊತ್ತಿರೋದಿಲ್ಲ, ಈ ರೀತಿ ಡೈಲಾಗ್ ಹೊಡಿತಾರೆ. ಇವ್ರ ಹತ್ರ ಹೇಗೆ ಮಾತಾಡಿದ್ರೂ ಏನು ಪ್ರಯೋಜನ, ಏನೂ ಇಲ್ಲ. ಸೊ ಸುಮ್ಮನೆ ಆಗಿಬಿಡ್ತೀನಿ, ನನ್ನ ಹಣೆ ಬರನೇ ಇಷ್ಟು ಅಂತ. ತಗೊಳ್ಳೋ, ಜೀರಾ ಬೇಕಾ? ಜೀರಾ ಬೇಡವೋ? ಮತ್ತೆ ಅದು ಬೇಕಾ? ಜೀರಾ ಯಾರು ಕುಡಿಯೋದು? ಸ್ಪ್ರೈಟ್ ತಗೊಳ್ಳೋದ ಇಲ್ಲ ಕೋಕೋ ಕೋಲಾ ತಗೊಳ್ಳೋದು? ಬೇಡ, ಸ್ಪ್ರೈಟ್ ತಗೋ. ಇಡು. ಇವತ್ತು ನಮ್ಮನೆ ಮಾಡಿರೋದು 10 kg ಮಟನ್ದು ಮಟನ್ ಸುಕ್ಕ, ಮತ್ತು 5 kg ಕೋಳಿದು ಕಬಾಬು, ಮತ್ತು 3 ನಾಟಿ ಕೋಳಿದು ನಾಟಿ ಕೋಳಿ ಸಾರು. ಇಷ್ಟು ಮಾಡಿದ್ದೀವಿ ಗೈಸ್ ಇವತ್ತಿನ ಮೆನ್ಯು. ಮಾಮೂಲಿ ವೈಟ್ ರೈಸು, ಕೋಸಂಬರಿ, ನಿಂಬು, ಇಷ್ಟೇ, ಮತ್ತಿನ್ನೇನು ಇಲ್ಲ. ದೋಸೆ, ರೊಟ್ಟಿ. ಸೊ ಇದಿಷ್ಟು ನಮ್ಮನೆ ಇವತ್ತು ಮೆನ್ಯೂದು ಲಿಸ್ಟು. 110 ರೊಟ್ಟಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ 10 ಜೋಳದ ರೊಟ್ಟಿ, 100 ಅಕ್ಕಿ ರೊಟ್ಟಿ. ಸೊ ಇದಿಷ್ಟು ಮಾಡಿಸ್ಕೊಂಡು ತೊಗೊಂಡು ಬಂದೆ. ಆ್ಯಂಡ್ ಇವಾಗ ನೋಡಿ ಕಬಾಬ್ನ ಮಾಡ್ತಾಯಿದ್ದೀವಿ. ಪಾಪ ಇದು ನಾನು ಮಾಡ್ತಾಯಿಲ್ಲ, ಆಂಟಿ ಮಾಡ್ತಾಯಿದ್ರು. ಅದೇ ಚಿಂಟು ಅವ್ರ ಅಜ್ಜಿ ತಂಗಿ ಅವರು ಅಲ್ಲೇನೋ ಕೆಲ್ಸಕ್ಕೆ ಹೋದ್ರು, ಹಾಗಾಗಿ ನಾನು ನಿಂತ್ಕೊಂಡೆ ಅಷ್ಟೇ. ಇಷ್ಟು ಮಾಡಿಬಿಟ್ಟು ಅಯ್ಯೋ ಎಷ್ಟೊಂದು ಕೆಲಸ ಮಾಡಿದೆ ಅಂತ ಸ್ಕೋಪ್ ತೊಗೊಳ್ಳೋ ಬುದ್ಧಿ ನನಗಿಲ್ಲ. ಜಸ್ಟ್ ನಾನು ಹಿಂಗೆ ಕೈ ಆಡಿದ್ದೀನಿ ಅಷ್ಟೇ ಗೈಸ್. ನಂದಿಲ್ಲೇನೂ ಪಾತ್ರ ಇಲ್ಲ. ಅದೇ ಇವತ್ತು ನನ್ನ ಪ್ಲ್ಯಾನೇ ಬೇರೆ ಆಗಿತ್ತು. ನಾನು ಊರಿಗೆ ಹೋಗಬೇಕಿತ್ತು, ಫಿಕ್ಸ್ ಆಗಿದ್ದೆ. ಬಟ್ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಚಿಂಟು ಅವ್ರ ಅಜ್ಜಿ ಎಲ್ಲ ಹೊರಗೆ ಹೋಗಬೇಕು ನಾಳೆ ಅಂದರು. ಹಾಗಾಗಿ ಫಂಕ್ಷನ್ ಇದ್ದಾಗ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಗೈಸ್. ಆ ಕೆಲಸ ಈ ಕೆಲಸ ಅಥವಾ ಅದು ಇದು, ಶ್ವೇತಾ ಅದು ತೊಗೋಬಾ ಇದು ತೊಗೋಬಾ. ಆಮೇಲೆ ನಾವು ಯಾರೂ ಕಣಿ ಕಾಣಲ್ಲ.
ಯಾರಾದರೂ ಆಗಿರ್ಬೋದು, ಚಿಂಟು ಅಜ್ಜಿನೇ ಆಗಿರ್ಬೋದು, ಚಿಂಟೂರ್ ಪಪ್ಪನೇ ಆಗಿರ್ಬೋದು. ದೇವ, ನೋಡಿದ್ರೆ ಹೀಗೆ ಮಾತಾಡಿಸ್ತಾರೇನೋ ಮನೆಯಲ್ಲಿ ಅನ್ಕೋಬೇಕು. ನೋಡಿ, ಬಾಳೆ ಎಲೆ ಊಟ. ಸೊ ಇದು ನಾನು ಹಾಕ್ಕೊಂಡಿರೋ ಅಂಥ ಊಟ. ಇದಿಷ್ಟೇ ಗೈಸ್ ಮಾಡಿರೋದು. ಸಾಕು ಗೈಸ್, ಇದೇ ಜಾಸ್ತಿ. ನನ್ನ ಕೈಲಿ ಇಷ್ಟೇ ತಿನ್ನೋಕ್ಕಾಗಲ್ಲ. ದೋಸೆ ಕೊಟ್ಬಿಟ್ಟೆ, ನಾನು ತಿನ್ನಲಿಲ್ಲ. ಬರೀ ರೊಟ್ಟಿ ಅಷ್ಟೇ ತಿಂದಿರೋದು ಮತ್ತು ಮಟನ್ ಪೀಸ್ಗಳು. ಅದು ಬಿಟ್ಟರೆ ಮತ್ತಿನ್ನೇನು ತಿನ್ನೋಕ್ಕಾಗಲಿಲ್ಲ. ಹೇ, ತುಂಬ ಚೆಂದ ಕಾಣ್ತಾ ಇದೆ ಅಲ್ಲ ನಮ್ಮನೆ. ಹಾಗೇ ಊಟ ಮಸ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.